ನಿಜಕ್ಕೂ ಈ ಉದ್ಯಮಿ ವೀರಸ್ವಾಮಿ ಕೊಲೆಗೆ ಇದೇ ಕಾರಣನಾ? ಏನು ಕಾರಣ ಹಾಗಾದರೆ? ಎಲ್ಲರೂ ಕೂಡ ಮಾಡ್ತಾ ಇರುವಂಥ ಪ್ರಶ್ನೆ ಇದೆ. ಒಬ್ಬ ಉದ್ಯಮಿ ಇವರನ್ನ ಕಿಡ್ನಾಪ್ ಮಾಡಿ ಇವರನ್ನ ಈ ರೀತಿಯಾಗಿ ಹತ್ಯೆ ಮಾಡಿದ್ದಾರೆ ಅಂದರೆ ಏನು ಕಾರಣ ಸ್ವಾಮಿ? ರಿಯಲ್ ಎಸ್ಟೇಟ್ ದ್ವೇಷಕ್ಕೆ ಅಪ್ಪ ಮಗ ಬಲಿಯಾದ್ರ? ರಿಯಲ್ ಎಸ್ಟೇಟ್ ದ್ವೇಷಕ್ಕೆ ಅಪ್ಪ ಮಗ ಬಲಿಯಾದ್ರ? ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಕೊಂಡಿದ್ದಂತ ವೀರಸ್ವಾಮಿ ರಾಮ ಅನಿಲ್ ಕುಮಾರ್ ರೆಡ್ಡಿ ಬಡಂ, ಮಾಧವ್ ರೆಡ್ಡಿ ಬಡಂ, ಈ ಇಬ್ಬರು ಸಹೋದರರೊಂದಿಗೆ ಬಿಸ್ನೆಸ್ ನಡೆಸ್ತಾ ಇದ್ದ ವೀರಸ್ವಾಮಿ ಅಂದ್ರೆ ಆ ಕಡೆ ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ರು ಅವರೇ. ಈ ನಡುವೆ ಲೇಔಟ್ ವಿಚಾರವಾಗಿ ಮೂವರ ನಡುವೆ ಮನಸ್ತಾಪ ಆಗಿತ್ತಂತೆ. ಆ ಇಬ್ರು ಅಣ್ಣ ತಮ್ಮ ಜೊತೆಗೆ ವೀರಸ್ವಾಮಿ ಅವ್ರ ನಡುವೆ ಮನಸ್ತಾಪ ಆಗಿತ್ತು. ವೀರಸ್ವಾಮಿ ಮೇಲೆ ಚೆಕ್ ಬೌನ್ಸ್ ಕೇಸ್ ಹಾಕಿದ್ರು ಬಡಂ ಸಹೋದರರು. ಚೆಕ್ ಬೌನ್ಸ್ ಆಗಿತ್ತಂತೆ, ಸೊ ಕೇಸ್ ದಾಖಲು ಮಾಡಿದ್ದಾರೆ ಆ ಇಬ್ರು ಸಹೋದರರು. ವೀರಸ್ವಾಮಿ ಮನೆಯಿಂದ ಚೆಕ್ ಕಳುವು ಮಾಡಿಸಿದ ಬಡಂ ಬ್ರದರ್ಸ್. ವೀರಸ್ವಾಮಿ ಅವರ ಮನೆಯಿಂದ ಚೆಕ್ ಅನ್ನ ಕಳುವು ಮಾಡಿಸಿದ್ರಂತೆ ಈ ಬಡಂ ಬ್ರದರ್ಸ್. ಅಪರಿಚಿತ ವ್ಯಕ್ತಿಯಿಂದ ವೀರಸ್ವಾಮಿಗೆ ಸಂಬಂಧಪಟ್ಟಂತ ಚೆಕ್ ಅನ್ನ ಕಳುವು ಮಾಡಿಸ್ತಾರೆ. ಅಪರಿಚಿತ ವ್ಯಕ್ತಿ ಹೋಗಿ ಅವರ ಮನೆಗೆ ಹೋಗಿ ಅಲ್ಲಿದ್ದಂತ ಅವ್ರಿಗೆ ಸಂಬಂಧಪಟ್ಟಂತ ಚೆಕ್ ಅನ್ನ ಕದ್ಕೊಂಡು ಬರ್ತಾನೆ. ಅದೇ ಚೆಕ್ ಇಟ್ಕೊಂಡು ವೀರಸ್ವಾಮಿ ಮೇಲೆ ಚೆಕ್ ಬೌನ್ಸ್ ಕೇಸ್ ಅನ್ನ ಹಾಕಿದ್ರು. ಅದೇ ಚೆಕ್ ಅನ್ನ ಇಟ್ಕೊಂಡು ಸೊ ಅಲ್ಲಿ ಮೋಸ ಆಗಿದ್ದು ವೀರಸ್ವಾಮಿ. ವಿಚಾರಣೆಗೆ ಬಂದ ವೇಳೆ ಹಾಡಾಗಲೇ ತಂದೆ ಮಗನನ್ನ ಕಿಡ್ನಾಪ್ ಮಾಡ್ತಾರೆ ಇವರು. ವಿಚಾರಣೆಗೆ ಅಂತ ಬಂದಂತಹ ಸಂದರ್ಭದಲ್ಲಿ ತಂದೆ ಮಗ ಇಬ್ಬರನ್ನು ಕೂಡ ಕಿಡ್ನಾಪ್ ಮಾಡ್ತಾರೆ. ತಂದೆ ಮಗನ ಹತ್ಯೆಗೆ ಸ್ಥಳೀಯ ಪ್ರಭಾವಿ ನಾಯಕರನ್ನ ಬಳಸಿಕೊಂಡಿದ್ದಾರೆ ಅನ್ನೋ ಶಂಕೆಯೂ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ.